ಅಲ್ಲ ಈಗ ಸ್ಟಾರ್ಟ್ TET is on ಇದು TET 7th ಡಿಸೆಂಬರ್ ಎಕ್ಸಾಮು. ಈಗಾಗಲೇ ಇದನ್ನ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಏನು ಶುರು ಆಗಿದೆ ಅಡ್ಮಿಷನ್ ಏನು ತಗೊಳಕ್ಕೆ, ಅದು ಶುರು ಆಗಿದೆ. ನಾನು ಅದಕ್ಕೆ ಕಾಯ್ತಾ ಇದ್ದೆ ಜಸ್ಟಿಸ್ ನಾಗಮೋಹನ್. ಬೇರೆದೆಲ್ಲ ಬ್ಯಾಕ್ ಎಂಡ್ ನಾವು ರೆಡಿ ಮಾಡ್ಕೊಂಡಿದ್ವಿ, ನಾವು ಎಲ್ಲ ರೆಡಿ ಮಾಡ್ಕೊಂಡು ಯಾವಾಗ ಇದು ಬಂತು. ಆಮೇಲೆ ನಮ್ದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದು. ನೆಕ್ಸ್ಟ್ ಬಂದ್ರೆ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ, ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ನಾವು ಮುಂಚೆನೆ ರೆಡಿ ಆಗಿದ್ವಿ, ಯಾವುದೇ ತರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ. ಯಾಕಂದ್ರೆ ಏನಾಗ್ತದೆ, ಕೋರ್ಟು ಕಚೇರಿ ಲಾ ಡಿಪಾರ್ಟ್ಮೆಂಟ್ ತಗೊಳ್ಬೇಕು, ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸ್ ಇತ್ತು, ಅದನ್ನ ಮತ್ತೆ KET ಹಾಕಿದ್ದಾರೆ. ಅದೆಲ್ಲದೂ ತಗೊಂಡು ಕಾನೂನಾತ್ಮಕವಾಗಿ ಎಲ್ಲ ಅವ್ರು ಇನ್ನೇನು ಗೈಡೆನ್ಸ್ ಬರುತ್ತೆ ಅದ್ರ ಮೇಲೆ ಮಾಡೋದಷ್ಟೇ. ಬಟ್ TETಗೆ ಅದಕ್ಕೇನು ಸಂಬಂಧ ಇಲ್ಲ. TET ಇಸ್ ಕಂಪಲ್ಸರಿ, ತಗೊಂಡು ಮಾಡ್ಬಿಡ್ತಾರೆ ಆದಷ್ಟು ಬೇಗ. ನಾನು ಅಷ್ಟೇ ರಿಕ್ರೂಟ್ಮೆಂಟ್ TET ಅಲ್ಲಿ ಎಲಿಜಿಬಿಲಿಟಿ ಬೇಕೇ ಬೇಕು. ಅದರ್ಸ್ ಎಲ್ಲರಿಗೂ ಇರ್ತದೆ. TET ಇಸ್ ಕಂಪಲ್ಸರಿ. ಅದಾದ್ಮೇಲೆ CET ಮೇಲೆ ಮುಗಿಸ್ಬಿಡ್ತಾರೆ ಬೇಗ. ಆಮೇಲೆ ನಾನು ಹೇಳ್ಬಿಟ್ಟಿದ್ದೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಏಡೆಡ್ ಅವ್ರಿಗೂ ಕೂಡ ಕಂಡೀಷನ್ ಆಗ್ತಾ ಇದೀವಿ. ಯಾಕಂದ್ರೆ ಏಡೆಡ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಸ್ಲೋ ಮಾಡ್ತಾರೆ ಪ್ರೋಸೆಸ್. ಅದಕ್ಕೆ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ, ಯಾಕಂದ್ರೆ ನಾವು ಸಂಬಳ ಕೊಡೋದ್ರಿಂದ ದೇ ಕಾನ್ ಟೇಕ್ ಟೈಮ್ ಹೌಎವರ್ ದೇ ವಾಂಟ್. ನಾನು ಕೂಡ ಅಲ್ಲಿ ಸುಮಾರು 6,000 ಅಂತ ಹೇಳಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ, ಪ್ಲಸ್ 1,077 ಹಳೇದು ಬೇರೆ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ 2015. ಅದನ್ನ ನನಗೆ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡ್ಬಿಟ್ರು. ಅದೇ 20 ತುಂಬ್ಕೊಳಕ್ಕೆ 2015 ಪೂರ್ವಕವಾಗೂ ಕೂಡ ಅವ್ರಿಗೂ ಡೆಡ್ ಲೈನ್ ಕೊಡ್ತಾ ಇದ್ವಿ. ನೀವೇನಾದ್ರು, ಯಾಕಂದ್ರೆ ಏನಾದ್ರು ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾರ ಗೊತ್ತಾಗಲ್ಲ. ಬಟ್ ಇಫ್ ದೇ ಡೋಂಟ್ ಕಂಪ್ಲೀಟ್ ವಿಲ್ ಹ್ಯಾವ್ ಟು ವಿಡ್ರಾ, ಬಿಕಾಸ್ ಕಷ್ಟ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನೀವು ಈಗ ತಾನೇ ಶಿಕ್ಷಣ ಸಚಿವರ ಒಂದು ಸುದ್ದಿಗೋಷ್ಠಿಯನ್ನು ನೋಡಿರಬಹುದು. ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಲ್ಲ ಅವರಿಗೆ ಶುಭ ಸುದ್ದಿಯನ್ನು ಏನು ಮಾಡಿದ್ದಾರೆ ಅಂತ ಶಿಕ್ಷಣ ಸಚಿವರು ನೀಡಿದ್ದಾರೆ ಅಂತಕ್ಕಂಥದ್ದು. ನಾವು ಇಲ್ಲಿಯವರೆಗೆ ಅಂದರೆ 2 ವರ್ಷದಿಂದಲೂ ಕೂಡ ಶಿಕ್ಷಣ ಸಚಿವರ ಮಾತನ್ನು ಕೇಳಿಕೊಂಡು ಬಂದಿದ್ದೀವಿ. ಆದರೆ ಯಾವುದೇ ರೀತಿಯಾದಂಥ ನೋಟಿಫಿಕೇಶನ್ ಆಗಿಲ್ಲ, ಇದನ್ನು ನಾವು ನಂಬಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀವು ಅನ್ಕೋಬಾರ್ದು. ಏಕೆಂದರೆ ಇನ್ನು ಮುಂದೆ ಇಲ್ಲಿಯವರೆಗೆ ಕೆಲವೊಂದಿಷ್ಟು ಸರ್ಕಾರಕ್ಕೆ ಕಾರಣಗಳು, ನೆಪ ಒಡ್ಡತಕ್ಕಂಥ ಕಾರಣಗಳು ಕಂಡು ಬರ್ತಿದ್ವು. ಒಳ ಮೀಸಲಾತಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ಗಳು ಕಂಡು ಬರ್ತಕ್ಕಂಥ ಒಂದು ಕೇಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅವರಿಗೆ ಒಂದು ಕಾರಣಗಳಾಗಿದ್ದವು. ಏಕೆಂದರೆ ನಾವು ನೋಟಿಫಿಕೇಶನ್ ಮಾಡೋಕೆ ಇದು ತೊಂದರೆ ಇದೆ, ಕಾನೂನಿನ ತೊಂದರೆ ಇದೆ, ಒಳ ಮೀಸಲಾತಿಯ ತೊಂದರೆ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕಾರಣಗಳಿದ್ದು ಅಂತಕ್ಕಂಥದ್ದು. ಇನ್ನು ಯಾವುದೇ ಕಾರಣಗಳಿಲ್ಲ. ಹಾಗಾಗಿ ನೋಟಿಫಿಕೇಶನ್ ಅಂತೂ 200% ಏನಾಗ್ತದೆ ಅಂದ್ರೆ ನೋಟಿಫಿಕೇಶನ್ ಆಗೇ ಆಗ್ತದ. ನೀವು ಯಾವುದೇ ರೀತಿಯಾದಂಥ ಗೊಂದಲ ಬೇಡ, ಭಯ ಬೇಡ. ನಿಮ್ಮ ಅಧ್ಯಯನವನ್ನು ನೀವು ಏನು ಮಾಡಬೇಕಂದ್ರೆ ಮುಂದುವರಿಸಲೇಬೇಕಾಗ್ತದೆ. ಇಲ್ಲಿ ಏನಾದರೂ ನೀವು ನೆಗ್ಲೆಕ್ಟ್ ಮಾಡಿದ್ದಾದ್ರೆ ನೋಟಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಭಾಳಷ್ಟು ಕಡಿಮೆ ಸಮಯ ಅಂತಕ್ಕಂಥದ್ದು ನೀಡ್ತಾರೆ. ಏಕೆಂದರೆ ನೀವು ಈಗಾಗಲೇ TET ಅಂತಕ್ಕಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ, ಅದರ ಜೊತೆಗೆ KSET ಅಂತಕ್ಕಂಥ ನೋಟಿಫಿಕೇಶನ್ ಆಗಿದೆ. ಅವುಗಳಿಗೆ ಕೇವಲ ಭಾಳಷ್ಟು ಸಮಯವನ್ನು ನೀಡಿಲ್ಲ, ಕೇವಲ 1 ತಿಂಗಳು ಅಥವಾ ಒಂದು 40 ದಿನಗಳವರೆಗೆ ಮಾತ್ರ ಏನು ಮಾಡಿದ್ದಾರೆ ಅಂದ್ರೆ ಸಮಯ ಅವಕಾಶವನ್ನು ನೀಡಿದ್ದಾರೆ. ಇಷ್ಟು ಸಮಯ ಅವಕಾಶದಲ್ಲಿ ನಾವು ಸಿಲೆಬಸ್ಸನ್ನು ಕವರ್ ಮಾಡೋಕ್ಕೆ ಏನಾಗೋದಿಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ನೀವು ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಓದ್ತಾ ಇದ್ದೀರಲ್ಲ ಅವರೆಲ್ಲರೂ ಕೂಡ ಶಿಕ್ಷಣ ಸಚಿವರು ತಿಳಿಸಿದ ಹಾಗೆ 12,000 ಶಿಕ್ಷಕರನ್ನು ನಾವು ಅತಿ ಶೀಘ್ರದಲ್ಲಿ, ಅಂದರೆ TET ಪರೀಕ್ಷೆ ಮುಗಿದ ತಕ್ಷಣವೇ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ನೋಟಿಫಿಕೇಶನನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಅದರ ಜೊತೆಗೆ PU ಕಾಲೇಜಿನ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆಯೂ ಕೂಡ ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇದು ಹಾಗಾದರೆ ಯಾವಾಗ ನೋಟಿಫಿಕೇಶನ್ ಆಗಬಹುದು ಅಂತಕ್ಕಂಥ ಒಂದು ನಿಮ್ಮ ಪ್ರಶ್ನೆ ಇತ್ತಂದ್ರೆ, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ TET ಪರೀಕ್ಷೆ ಡಿಸೆಂಬರ್ 7ನೇ ತಾರೀಕು ಏನಾಗಿದೆ ಅಂದರೆ ನಿಗದಿಯಾಗಿದೆ. ಯಾವುದೇ ರೀತಿಯಾದಂಥ ಮುಂದೂಡ್ತಕ್ಕಂಥ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ನವೆಂಬರ್ 7ನೇ ತಾರೀಕು TET ಪರೀಕ್ಷೆ ನಡೀತದ. ಡಿಸೆಂಬರ್ ಕೊನೆಯಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ರಿಸಲ್ಟನ್ನು ಬಿಡ್ತೀವಿ ಅಂತಕ್ಕಂಥದ್ದು. ಶಿಕ್ಷಕರು ಈ ರಿಸಲ್ಟ್, ಏಕೆಂದರೆ ಈ ಸಲ ಇರ್ತಕ್ಕಂಥ TET ಆಸ್ಪಿರೆಂಟ್ಗೂ ಕೂಡ ಅವಕಾಶ ದೊರೆಯಬೇಕಂತಕ್ಕಂಥ ಕಾರಣದಿಂದಾಗಿ ಈ TET ಮುಗಿದ ತಕ್ಷಣ ಏನಾಗ್ತದೆ ಅಂದರೆ CETಗೆ ಕಾಲ್ ಫಾರ್ಮ್ ಆಗ್ತಕ್ಕಂಥದ್ದು ಕಂಡು ಬರ್ತಿದೆ. ಅಂದರೆ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ 1st ವೀಕ್ನಲ್ಲಿ ಏನಾಗ್ಬೋದು ಅಂದ್ರೆ ಈ ಎಲ್ಲವೂ ಕೂಡ ಏನು 12,000 ಅಂತ ಹೇಳ್ತಿದ್ದಾರಲ್ಲ ಅವುಗಳಿಗೆ ಏನಾಗ್ತಿದೆ ಅಂದ್ರೆ ನೋಟಿಫಿಕೇಶನ್ನ ಮಾಡ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು. ಜನವರಿ ಏನಾದರೂ ಡಿಸೆಂಬರ್ ತಪ್ಪಿದರೆ ಜನವರಿ ಅಂತೂ ಫಿಕ್ಸ್ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಕಂಡು ಬರ್ತದೆ. ಹಾಗಾಗಿ ಮತ್ತು ಈ ಅಲಿಮಾರಿ ಜನಾಂಗದಲ್ಲಿ ಯಾವುದೇ ರೀತಿಯಾದಂಥ ಕೋರ್ಟ್ ಕೇಸ್ಗಳು ತಡೆ ಒಡ್ಡದಿದ್ರೆ, ಏನಾದರೂ ಅಲಿಮಾರಿ ಜನಾಂಗ ಕೋರ್ಟ್ಗೆ ಹೋಗಿ
ಅದು ಏನಾದರೂ ಮತ್ತೆ ತಡೆ ಒಡ್ಡಿತಂದ್ರೆ ಸ್ವಲ್ಪ ವಿಳಂಬವಾಗ್ಬೋದು. ಆದರೆ ಯಾವುದೇ ಅಲೆಮಾರಿ ಜನಾಂಗದ ಬಗ್ಗೆ ಒಳ ಮೀಸಲಾತಿಯ ಬಗ್ಗೆ ಸರ್ಕಾರ ಗಮನ ಹರಿಸಿ ಅದನ್ನು ಏನಾದರೂ ತೀರ್ಮಾನ ಕೈಗೊಂಡ್ರಾದ್ರೆ ಅದರ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾಳೆ ಈ ಕ್ಯಾಬಿನೆಟ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಸಲುವಾಗಿ ಒಂದು ಕಾನೂನುಗಳನ್ನು ಜಾರಿಗೊಳಿಸುವುದರ ಮೂಲಕವೇ ನಾವು ಏನು ಮಾಡ್ತೀವಿ ಅಂದರೆ ಈ ಒಳ ಮೀಸಲಾತಿಗೆ ಒಂದು ಸ್ಪಷ್ಟನೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಕೇಸು ಮುಗಿದಿದೆ, ಅದು KETಗೆ ಬಂದಿದೆ ಅಂತಕ್ಕಂಥದ್ದು, ಅದು ಕೂಡ ಇನ್ನು ತೀರ್ಪನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಅದರ ಜೊತೆಗೆ ಒಳ ಮೀಸಲಾತಿದು ಕೂಡ ಏನಾಗಿದೆ, ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತಕ್ಕಂಥದ್ದು. ಹೀಗಾಗಿ ಅದರ ಬಗ್ಗೆ ಎಲ್ಲವನ್ನ ಅಂದರೆ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಯಾವ್ಯಾವ ಇಲಾಖೆಗೆ ಇರಬೇಕಂತಕ್ಕಂಥ PSTಗೆ ಎಷ್ಟಿರಬೇಕು, GPSTRಗೆ ಎಷ್ಟಿರಬೇಕು, ಹೈಸ್ಕೂಲ್ಗೆ ಎಷ್ಟಿರಬೇಕು ಅಂತಕ್ಕಂಥದ್ರ ಬಗ್ಗೆ ಅದನ್ನು ಒಡೆದು ರೋಸ್ಟರ್ಗೆ ಅನುಗುಣವಾಗಿ ಏನು ಮಾಡ್ತಾರೆ ಅಂದ್ರೆ ನಿಗದಿ ಮಾಡಿ ನೋಟಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ಈ ನವೆಂಬರ್ ತಿಂಗಳು 1 ಮತ್ತು ಹೆಚ್ಚಾದರೆ ಡಿಸೆಂಬರ್ ತಿಂಗಳು 1 ಏನು ಮಾಡ್ತದೆ, ಸಮಯವನ್ನು ತೆಗೆದುಕೊಂಡು ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿ ಏನಾಗ್ತದೆ ಅಂದ್ರೆ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಎಲ್ಲ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು. ಇದಷ್ಟೇ ಅಲ್ಲದೆ ಎಡೆಡ್ ಸ್ಕೂಲ್ಗಳಲ್ಲೂ ಕೂಡ 2015ರಿಂದ 2020ರವರೆಗೆ ರಾಜೀನಾಮೆ, ನಿಧನದ ಮೂಲಕ ಖಾಲಿಯಾದಂಥ ಹುದ್ದೆಗಳನ್ನು ನಾವು ಫಿಲಪ್ ಮಾಡಲು ಏನು ಮಾಡ್ತೀವಿ ಅಂದರೆ ಅತಿ ಶೀಘ್ರಗತಿಯಲ್ಲಿ ಏನು ಮಾಡ್ತೀವಿ, ಅದಕ್ಕೆ ಆ ಒಂದು ನೋಟಿಫಿಕೇಶನನ್ನು ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಎರಡು ಎಟ್ ಎ ಟೈಮ್ ಎಲ್ಲವೂ ಕೂಡ ಏನಾಗ್ತದೆ ಅಂದರೆ ಶಿಕ್ಷಕ ಆಕಾಂಕ್ಷಿಗಳಿಗೆ, ಆದರೆ ಭಾಳಷ್ಟು ಕಡಿಮೆ ಹುದ್ದೆಗಳಾದವು. ಯಾಕಂದರೆ ಶಿಕ್ಷಣ ಸಚಿವರೇ ತಿಳಿಸಿದ್ದಾರೆ, ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಸೇರಿ 51,000 ಗೆಸ್ಟ್ ಫ್ಯಾಕಲ್ಟಿಯನ್ನು ತುಂಬಿವೆ. ಅದರಲ್ಲಿ ನಾವು ಕೇವಲ 10,000 ಅಥವಾ 12,000 ಹುದ್ದೆ ಅಂದ್ರೆ ಇದು 10% ಅಂತಕ್ಕಂಥದ್ದು ಕಂಡು ಬರ್ತದೆ. ಹಾಗಾಗಿ ಭಾಳಷ್ಟು ಕಡಿಮೆ ಆಯಿತು. ಒಂದು 20ರಿಂದ 25,000 ಮೊದಲನೇ ಹಂತದಲ್ಲಿ ಇಷ್ಟುಗಳನ್ನು ಶಿಕ್ಷಕರನ್ನ ತುಂಬಿಕೊಂಡಿದ್ರೆ ಭಾಳಷ್ಟು ಮತ್ತಷ್ಟು ಶಿಕ್ಷಕ ಆಕಾಂಕ್ಷಿಗಳಿಗೆ ಖುಷಿಯನ್ನು ನೀಡ್ತಿತ್ತಂತಕ್ಕಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಇಷ್ಟಾದರೂ ಕೂಡ ನೋಟಿಫಿಕೇಶನ್ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಸಮಾಧಾನಕರ ಅಂಶವನ್ನು ನಾವು ಏನು ಮಾಡಬೇಕಾಗ್ತದೆ, ಇಟ್ಟುಕೊಳ್ಬೇಕಾಗ್ತದೆ. ಹಾಗಾಗಿ ಇದು ಇಷ್ಟು. ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಏನಾಗ್ತದೆ ಅಂದರೆ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ಇವತ್ತಿನಿಂದಲೇ ಏನು ಮಾಡಬೇಕಂದ್ರೆ ಯಾವುದೇ ಒಂದು ಭಯಭೀತರಾಗದೆ ಈ ವರ್ಷ ಆಗ್ತದಿಲ್ಲೋ ಅಥವಾ ಮುಂದಿನ ವರ್ಷವೂ ಆಗೋದಿಲ್ಲ ಅಂತಕ್ಕಂಥ ಯಾವುದೇ ಒಂದು ಗೊಂದಲ ಬೇಡ. ಮುಂದಿನ ಸಲ ಅಂದರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನೋಟಿಫಿಕೇಶನ್ ಆಗಿ ಮುಂದಿನ ಅಕಾಡೆಮಿಕ್ ಇಯರ್ಗೆ ಅವರಿಗೆ ಆರ್ಡರ್ ಕಾಪಿಯನ್ನು ಕೊಟ್ಟು ಕರ್ತವ್ಯಕ್ಕೆ ಹಾಜರಾಗುವಂತೆ ನಾವೇನು ಮಾಡ್ತೀವಿ ಅಂದರೆ ಪ್ರೊಸೆಸನ್ನು ಮುಗಿಸ್ತೀವಿ ಅಂತಕ್ಕಂಥರ ಬಗ್ಗೆ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತಕ್ಕಂಥರ ಬಗ್ಗೆ ನಾವೊಂದು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಿಮಗೇನಾದರೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.